ಗೈಸ್, ಮತ್ತೊಂದು ಸ್ವೀಟ್ ರೆಸಿಪಿಯೊಂದಿಗೆ ನಾವಿವತ್ತು ಬಂದಿದ್ದೇವೆ. ಸ್ವೀಟ್ಸ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಆದರೆ ಶುಗರ್ನ ಜಾಸ್ತಿ ತಿಂದರೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ಡೈಲಿ ಸ್ವೀಟ್ಸ್ನ ತಿನ್ನೋ ಜನ ಕೂಡ ಇದ್ದಾರೆ. ಅದಕ್ಕೆ ನಾವು ಬೆಲ್ಲವನ್ನು ಯೂಸ್ ಮಾಡಿ ಕೊಬ್ಬರಿ ಉಂಡೆಯನ್ನು ಜಾಸ್ತಿ ಟೈಮ್ ತಗೊಳ್ಳದೆ ನೀಟಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 2 ಬೌಲ್ನಷ್ಟು ಒಣ ಕೊಬ್ಬರಿ, 1 ಬೌಲ್ನಷ್ಟು ಬೆಲ್ಲ, ಹಾಫ್ ಬೌಲ್ನಷ್ಟು ಗೋಡಂಬಿ, ಹಾಫ್ ಬೌಲ್ನಷ್ಟು ಒಣ ದ್ರಾಕ್ಷಿ, 2 ಸ್ಪೂನ್ನಷ್ಟು ಏಲಕ್ಕಿ ಹಾಗೂ ಕಸಕಸೆಯನ್ನು ತಗೊಳ್ಳೋಣ. ಒಂದು ಪಾತ್ರೆನ ತಗೊಂಡು ಅದಕ್ಕೆ ಬೆಲ್ಲವನ್ನು ಹಾಕಿ ಅದಕ್ಕೆ ನೀರನ್ನು ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಅದನ್ನು ಸ್ಟವ್ ಮೇಲೆ ಇಟ್ಟು ಉಕ್ಕು ಬರೋವರೆಗೂ ಅದನ್ನು ಕುದಿಸ್ಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬೆಲ್ಲ ಕರಗಿ ಬೆಲ್ಲದ ಪಾಕ ಆಗಿ ಕನ್ವರ್ಟ್ ಆಗ್ತಿದೆ. ಅದು ಒಂದು ಹಂತಕ್ಕೆ ಜೆಲ್ಲಿಯಾಗಿ ಕನ್ವರ್ಟ್ ಆಗೋವರೆಗೂ ಅದನ್ನು ನಾವು ಕುದಿಸ್ಬೇಕಾಗುತ್ತೆ. ನಂತರ ಸ್ಟವ್ ಆಫ್ ಮಾಡಿ ನಮ್ಮ ಒಂದು ಬೆಲ್ಲದ ಪಾಕಕ್ಕೆ ನಾವು ಇಟ್ಕೊಂಡಂಥ ಕೊಬ್ಬರಿಯನ್ನು ಮಿಕ್ಸ್ ಮಾಡೋಣ. ನಂತರ ನಾವು ತಗೊಂಡಂತಹ ಗೋಡಂಬಿ ಹಾಗೂ ಏಲಕ್ಕಿ ಮತ್ತು ಕಸಕಸನ್ನು ಕೂಡ ಈ ಒಂದು ಮಿಕ್ಸ್ಚರ್ಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ ಒಣ ದ್ರಾಕ್ಷಿಯನ್ನು ಹಾಕಿ ನಾವು 20 ಮಿನಿಟ್ಸ್ವರೆಗೂ ಆ ಒಂದು ಕಂಪ್ಲೀಟ್ ಮಿಕ್ಸ್ಚರ್ನ ಮಿಕ್ಸ್ ಮಾಡಬೇಕಾಗುತ್ತೆ. ನಂತರ ನಾವು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿಟ್ಕೋಬೋದು. ಸೊ ನೀವು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರಬೇಕು, ಆ ರೀತಿ ಉಂಡೆಗಳು ರೆಡಿಯಾಗಿವೆ. ಇದೇ ರೀತಿ ರೆಸಿಪಿಗಳು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.